ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್. ನಾನು ನಿಮ್ಮ ಗೆಳತಿ ವೀಣಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಆರೋಗ್ಯವಾಗಿದ್ದೀರಿ, ಸಂತೋಷವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ಯಾವಾಗಲೂ ನೀವು ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಸದಾಕಾಲ ಹಾರೈಸ್ತೀನಿ. ತುಂಬ ದಿನಗಳ ನಂತರ ನಾನು ಪುನಃ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ಗೆ ಸಂಬಂಧಿಸಿದಂತಹ ವಿಡಿಯೋ ಮಾಡ್ತಿದ್ದೀನಿ. ಸುಪ್ತಪ್ರಜ್ಞಾ ಮನಸ್ಸಿನ ಶಕ್ತಿಯಿಂದ ನಮ್ಮ ಎಲ್ಲ ಭಯ, ಆಂಗ್ಸೈಟಿಗಳಿಂದ ಹೊರಬಂದು ನೆಮ್ಮದಿ ಮತ್ತು ಯಶಸ್ವಿ ಜೀವನವನ್ನು ನಮ್ಮದಾಗಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಕುರಿತು ಚರ್ಚಿಸ್ತಾ ಇದ್ದೀನಿ. ಮಕ್ಕಳಿಗೆ ಪರೀಕ್ಷೆಗಳು ಹತ್ರ ಬರ್ತಾ ಇದ್ದಾವೆ. ಅವತ್ತಿಂದ ತುಂಬ ಖುಷಿಯಾಗಿ ಓಡಾಡ್ಕೊಂಡಿದ್ದಂತಹ ಮಕ್ಕಳು ಈಗ ಎಕ್ಸಾಮ್ ಫಿಯರಿಂದ ಸ್ವಲ್ಪ ಡಲ್ ಆಗ್ತಾರೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಖಂಡಿತವಾಗಿಯೂ ಕೂಡ ಈ ವಿಡಿಯೋವನ್ನು ತೋರಿಸಿ. ಅವರ ಎಷ್ಟೋ ಸಮಸ್ಯೆ, ಭಯಗಳಿಗೆ ಈ ವಿಡಿಯೋದಿಂದ ಸಮಾಧಾನ ಸಿಗಬಹುದು. ಸಾಕಷ್ಟು ವಿಚಾರಗಳನ್ನು ತಿಳಿಸೋದ್ರಿಂದ ವಿಡಿಯೋ ಸ್ವಲ್ಪ ಲೆಂತಿ ಆಗಬಹುದು, ಆದರೆ ಬಹಳ ಯೂಸ್ಫುಲ್ ಆಗಿರುತ್ತೆ. ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಮನುಕುಲ ಎದುರಿಸ್ತಾ ಇರುವಂತಹ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ತಾ ಇರುವಂತಹ ಈ ವ್ಲಾಗ್ಗೆ ತಪ್ಪದೇ ಪ್ರಾರಂಭದಲ್ಲೇ ಒಂದು ಲೈಕನ್ನು ಕೊಡಿ. ಇದರಿಂದ ಸಾಕಷ್ಟು ಜನರಿಗೆ ವಿಡಿಯೋ ತಲುಪುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹೊಸದಾಗಿ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ, ನಾನು ಡಾಕ್ಟರ್ ವೀಣಾ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ನಡೆಸ್ತಾ ಇದ್ದೀನಿ. ಈ ನನ್ನ ಸ್ನೇಹ ಸಂಗಮ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನನ್ನ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಓಕೆ, ತಡ ಮಾಡದೆ ವಿಷಯಕ್ಕೆ ಬರೋಣ. ಭಯ ಜನರ ಅತಿ ದೊಡ್ಡ ಶತ್ರು ಅಂತ ಹೇಳಬಹುದು. ಭಯವೇ ಅಸಫಲತೆಗೆ, ರೋಗ ರುಜಿನಗಳಿಗೆ ಮತ್ತು ದುರ್ಬಲ ಮಾನವೀಯ ಸಂಬಂಧಗಳಿಗೆ ಕಾರಣವಾಗುತ್ತೆ. ತಮ್ಮ ಭೂತಕಾಲದ ಬಗ್ಗೆ, ತಮ್ಮ ಭವಿಷ್ಯದ ಬಗ್ಗೆ, ವೃದ್ಧಾಪ್ಯದ ಬಗ್ಗೆ, ಆರೋಗ್ಯದ ಬಗ್ಗೆ, ಸೋಲಿನ ಬಗ್ಗೆ, ಸಾವಿನ ಬಗ್ಗೆ ಜನರು ಹೆಚ್ಚು ಭಯ ಪಡ್ತಾರೆ. ಆದರೆ ಭಯ ಅನ್ನೋದು ನಮ್ಮ ಮನಸ್ಸಿನ ಒಂದು ವಿಚಾರವಾಗಿದೆ ಅಷ್ಟೇ. ಅದು ನಿಜವಾಗಿ ಇರೋವಂಥದ್ದಲ್ಲ. ಅದು ನಮ್ಮ ಮನಸ್ಸಿನ ಒಂದು ಆಲೋಚನೆ ಅಷ್ಟೇ. ಅಂದರೆ ನಾವು ನಮ್ಮ ವಿಚಾರಗಳಿಂದ ಭಯ ಪಡ್ತಾ ಇದ್ದೇವೆ. ಭಯ ಹೊರಗಡೆ ಎಲ್ಲೂ ಇಲ್ಲ, ಅದು ನಮ್ಮೊಳಗೇ ಇದೆ. ಸಾಮಾನ್ಯ ಭಯ ಒಳ್ಳೆಯದೇ. ಅಂದರೆ ತಪ್ಪು ಕಾರ್ಯಗಳನ್ನು ಮಾಡಲು ಭಯ ಪಡೋದು ಒಳ್ಳೆಯದೇ. ಅದು ಸಮಾಜದ ಸ್ವಾಸ್ಥ್ಯಕ್ಕೆ ಒಳಿತನ್ನೇ ಮಾಡುತ್ತೆ ಮತ್ತು ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೂಡ ರಕ್ಷಣೆ ಮಾಡುತ್ತೆ. ಆದರೆ ಅಸಾಮಾನ್ಯ ಭಯ ಒಳ್ಳೆಯದಲ್ಲ. ಅದು ಮನುಷ್ಯನನ್ನ ಒಳಗಿನಿಂದಲೇ ಟೊಳ್ಳುಗೊಳಿಸುತ್ತೆ. ಯಾವುದೇ ಸಾಹಸಗಳಿಗೆ ಕೈ ಹಾಕದಂತೆ, ಹೊಸ ಆಲೋಚನೆಗಳನ್ನು ಮಾಡದಂತೆ, ವಿಭಿನ್ನ ಪ್ರಯೋಗಗಳನ್ನು ಮಾಡದಂತೆ ನಿರ್ಬಂಧಿಸುತ್ತೆ. ಒಟ್ಟಾರೆ ವ್ಯಕ್ತಿಯ ಸರ್ವತೋಮುಖ ವಿಕಾಸವನ್ನ ಅದು ಕುಂಠಿತಗೊಳಿಸುತ್ತೆ. ನಿಮ್ಮ ಬಾಲ್ಯವನ್ನ ಒಮ್ಮೆ ನೆನಪಿಸ್ಕೊಳ್ಳಿ. ಅಲ್ಲಿ ಹೋಗ್ಬೇಡ, ಅಲ್ಲಿ ದೆವ್ವ ಇದೆ, ಊಟ ಮಾಡದಿದ್ರೆ ನಿನ್ನನ್ನು ಗುಮ್ಮನಿಗೆ ಕೊಡ್ತೀನಿ, ಇಂತಹ ಮಾತುಗಳನ್ನೇ ನಾವೆಲ್ಲ ಕೇಳ್ತಾ ಬೆಳೆದಿದ್ದೀವಿ. ಇದರಿಂದಾಗಿ ನಮಗೆ ಎಂದೂ ಕಾಣಿಸ್ತಾ ಇರುವಂತಹ ಗುಮ್ಮನ ಬಗ್ಗೆ ನಮಗೆಲ್ಲ ಅಪಾರ ಭಯ. ಬಾಲ್ಯದಿಂದಲೇ ಭಯದ ಬೀಜವನ್ನ ನಮ್ಮ ಮನಸ್ಸಿನಲ್ಲಿ ಬಿತ್ತಲಾಗುತ್ತೆ ಮತ್ತು ಆ ಭಯ ಸುಪ್ತಪ್ರಜ್ಞಾ ಮನಸ್ಸಿನ ಆಳಕ್ಕೆ ಇಳಿದು ಜೀವನದಲ್ಲಿ ಎದುರಿಸುವಂತಹ ಹಲವು ಸನ್ನಿವೇಶಗಳಲ್ಲಿ ಬೇರೆ ಬೇರೆ ವೇಷವನ್ನ ಧರಿಸಿ ನಮ್ಮನ್ನ ಕಾಡುತ್ತೆ. ವೇದಿಕೆಯ ಭಯ, ಪರೀಕ್ಷಾ ಭಯ, ಹೊಸ ಪರಿಸರಕ್ಕೆ ಹೋದ್ರೆ ಭಯ, ಹೊಸ ಜನಗಳನ್ನ ಎದುರಿಸೋದಿಕ್ಕೆ ಭಯ. ಕೆಲವೊಮ್ಮೆ ಬಾಲ್ಯದಲ್ಲಿ ಉಂಟಾದಂತಹ ಅನುಭವಗಳಿಂದ ಒಂದು ವಸ್ತು, ವ್ಯಕ್ತಿ, ಸ್ಥಳದ ಬಗ್ಗೆ ಅಪಾರವಾದಂತಹ ಭಯ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಹೋಗುತ್ತೆ. ಕೆಲವರಿಗೆ ನೀರು ಅಂತ ಹೇಳಿದ್ರೆ ತುಂಬಾ ಭಯ. ಕೆಲವರಿಗೆ ಬೆಂಕಿಯನ್ನ ಕಂಡ್ರೆ ಇನ್ನಿಲ್ಲದಂತಹ ಭೀತಿ. ಕೆಲವರಿಗೆ ಎತ್ತರದ ಸ್ಥಳಗಳಿಗೆ ಹೋಗೋದಿಕ್ಕೆ ಅಂಜಿಕೆ. ಕೆಲವರಿಗೆ ತಗ್ಗಾದ ಪ್ರದೇಶಗಳೆಂದರೆ ಹೆದರಿಕೆ. ಕೆಲವರಿಗೆ ವಾಹನಗಳೆಂದರೆ ಭಯ. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಸಾಕಷ್ಟು ಭಯಗಳನ್ನ ಕಾಣಬಹುದು. ಹಾಗಾದ್ರೆ ಈ ಭಯದಿಂದ ಹೊರಬಂದು ಧೈರ್ಯವಾಗಿ ಪ್ರಗತಿಯ ಕಡೆಗೆ ಹೆಜ್ಜೆ ಇಡೋದು ಹೇಗೆ? ಭಯದ ದೌರ್ಬಲ್ಯವನ್ನ ಗೆಲ್ಲುವುದು ಹೇಗೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ನಮ್ಮ ಸುಪ್ತಪ್ರಜ್ಞಾ ಮನಸ್ಸಿನಲ್ಲಿ ಬಾಲ್ಯದಿಂದಲೂ ದಾಖಲಾಗಿರುವ ಈ ಭಯದ ಬರಹಗಳನ್ನೆಲ್ಲ ಅಳಿಸಿ ಹಾಕಿ ಆತ್ಮವಿಶ್ವಾಸದ ಹೊಸ ಯಶೋಗಾಥೆಗಳನ್ನ ಬರೆಯುವುದೇ ಆಗಿದೆ. ಇದೇ ನಮ್ಮನ್ನು ಕಾಡುತ್ತಿರುವಂತಹ ದೌರ್ಬಲ್ಯದಿಂದ ಹೊರಬರಲು ಇರುವಂತಹ ಏಕೈಕ ಉಪಾಯ. ಇದನ್ನ ಕೆಲವು ಉದಾಹರಣೆಗಳ ಮೂಲಕ ನಾವು ಗಮನಿಸ್ತಾ ಹೋಗೋಣ, ಅಭ್ಯಾಸ ಮಾಡೋಣ. ಖ್ಯಾತ ಮನಃಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ಒಂದು ಕಡೆ ಬರ್ಕೊಂಡಿದ್ದಾರೆ. ಏನಂತ? ನಾನು ಶ್ರೋತೃಗಳ ಮುಂದೆ ನಿಂತು ಭಾಷಣ ನೀಡೋದಕ್ಕೆ ಬಹಳ ಭಯ ಪಡ್ತಾ ಇದ್ದೆ. ಆದ್ರೆ ನಾನು ನಿಶ್ಚಯಿಸಿದೆ, ನಾನು ತಿಳಿಸದೇ ಹೋದೆ ಅಂತ ಹೇಳಿದ್ರೆ, ನಾನು ಮಾತನಾಡದೇ ಇದ್ರೆ ನಾನು ಸಂಪಾದಿಸಿರುವಂತಹ ಜ್ಞಾನವನ್ನ ಸಮಾಜಕ್ಕೆ ಕೊಡಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾನು ಮಾತನಾಡಲೇಬೇಕು ಅಂತ ಹೇಳಿ. ಹಾಗಾಗಿ ಭಯವನ್ನ ಹಿಮ್ಮೆಟ್ಟಿಸಿದೆ, ಎದ್ದು ನಿಂತೆ, ಮಾತನಾಡಿದೆ. ಪ್ರಾರಂಭದಲ್ಲಿ ಒಳಗೆ ನಡುಕವಿದ್ರೂ ಸಹ ಕ್ರಮೇಣ ಆತ್ಮವಿಶ್ವಾಸ ಬೆಳೆಯಿತು. ಕಾಲಕ್ರಮೇಣ ಸಭೆಯನ್ನು ಉದ್ದೇಶಿಸಿ ಮಾತನಾಡೋದು ಬಹಳ ಆನಂದದಾಯಕವಾದ ವಿಚಾರವಾಯಿತು.
ಹೀಗೆ ಅವರು ಮುಂದುವರೆದು ತಮ್ಮ ವಿದ್ಯಾರ್ಥಿ ತನ್ನ ಭಯದ ವಿರುದ್ಧ ಜಯ ಸಾಧಿಸಿದ್ದನ್ನು ಹೇಳ್ತಾರೆ. ಅವರ ವಿದ್ಯಾರ್ಥಿ ಒಂದು ಸಮ್ಮೇಳನದಲ್ಲಿ ಭಾಷಣ ಮಾಡಬೇಕಾಗಿರುತ್ತೆ. ಅದನ್ನ ನೆನೆದೇ ಆತ ಕಂಗಾಲಾಗಿ ಹೋಗಿರ್ತಾನೆ. ತನ್ನ ಗುರುಗಳ ಸಲಹೆಯಂತೆ ಆತ ಪ್ರತಿ ರಾತ್ರಿ ಮಲಗುವ ಮುನ್ನ ಶಾಂತವಾಗಿ ಕುರ್ಚಿಯಲ್ಲಿ ಕುಳಿತು ಪುನಃ ತನಗೆ ತಾನೇ ಈ ರೀತಿ ಹೇಳ್ಕೊಳ್ತಾ ಹೋಗ್ತಾನೆ. ನಾನು ಈ ಭಯದ ಮೇಲೆ ಜಯವನ್ನು ಸಾಧಿಸುತ್ತೇನೆ. ನಾನು ಭಯದ ವಿರುದ್ಧ ಈಗಾಗಲೇ ಜಯವನ್ನು ಸಾಧಿಸಿದ್ದೇನೆ. ನಾನು ಅದಮ್ಯ ಆತ್ಮವಿಶ್ವಾಸದಿಂದ ಮಾತನಾಡುತ್ತೇನೆ ಮತ್ತು ಎಲ್ಲರೂ ನನ್ನ ಮಾತುಗಳನ್ನು ಮೆಚ್ಚಿ ಪ್ರಶಂಸಿಸುತ್ತಾರೆ. ಅಂತೂ ಸಮ್ಮೇಳನ ದಿನ ಬಂತು. ಆ ವಿದ್ಯಾರ್ಥಿ ತಾನೇ ನಂಬಲು ಸಾಧ್ಯವಾಗದ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಸುಸಂಬದ್ಧವಾಗಿ ವಿದ್ವತ್ಪೂರ್ಣವಾಗಿ ಭಾಷಣವನ್ನು ಮಾಡಿದ. ಸಭಾಸದರೆಲ್ಲ ಅಪಾರ ಕರತಾಡನದಿಂದ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಇದು ನಮ್ಮ ಸುಪ್ತಪ್ರಜ್ಞಾ ಮನಸ್ಸಿಗೆ ಇರುವಂತಹ ಶಕ್ತಿ. ಸುಪ್ತಪ್ರಜ್ಞಾ ಮನಸ್ಸು ಸಲಹೆಗಳಿಗೆ ಶಿರಬಾಗುತ್ತೆ. ಅದು ಸಲಹೆಗಳ ನಿಯಂತ್ರಣದಲ್ಲಿರುತ್ತೆ. ಯಾವಾಗ ನೀವು ನಿಮ್ಮ ಮನಸ್ಸನ್ನ ಸ್ಥಿರಪಡಿಸ್ಕೊಳ್ತೀರಿ ಮತ್ತು ವಿಶ್ರಾಂತ ಸ್ಥಿತಿಯಲ್ಲಿರಿಸ್ತೀರಿ, ಆಗ ನಿಮ್ಮ ಪ್ರಜ್ಞಾ ಮನಸ್ಸಿನಲ್ಲಿರುವಂತಹ ಭಯಗಳು ಲುಪ್ತವಾಗಿ ಹೋಗ್ತವೆ. ಸಕಾರಾತ್ಮಕ ಬೀಜವನ್ನ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಬಿತ್ತಿದಾಗ ಅದು ಖಂಡಿತವಾಗಿಯೂ ಫಲವನ್ನ ಕೊಡುತ್ತೆ. ಆಗ ನಿಮ್ಮ ಜೀವನ ಸಮತೋಲನದಿಂದ, ಶಾಂತತೆಯಿಂದ, ಸದ್ಭಾವನೆಯಿಂದ ಕೂಡಿರುತ್ತೆ. ಸಾಮಾನ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಅಳಲು ಏನು ಅಂತ ಹೇಳಿದ್ರೆ, ನಾನು ಚೆನ್ನಾಗಿ ಓದಿರ್ತೀನಿ, ಪರೀಕ್ಷೆಗೆ ಹೋಗೋ ಮೊದಲು ಎಲ್ಲ ಬರುತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸವಿರುತ್ತೆ. ಪರೀಕ್ಷೆ ಬರೆಯುವಾಗ ಓದಿದ ಒಂದು ವಿಚಾರವೂ ಕೂಡ ನೆನಪಾಗೋದಿಲ್ಲ. ನೆನಪಿಸ್ಕೊಳ್ಳೋದಿಕ್ಕೆ ಪ್ರಯತ್ನಿಸಿದಷ್ಟೂ ಕೂಡ ಅದು ದೂರ ಓಡಿ ಹೋಗುತ್ತೆ. ಆದ್ರೆ ಪರೀಕ್ಷಾ ಕೊಠಡಿಯಿಂದ ಹೊರಗಡೆ ಬರ್ತಿದ್ದ ಹಾಗೇನೆ ನೆನಪಿನಿಂದ ದೂರವಾಗಿದ್ದಂತಹ ವಿಚಾರಗಳೆಲ್ಲ ಟಣ್ ಅಂತ ಹೇಳಿ ಮನಸ್ಸಿನಲ್ಲಿ ಮಿಂಚುತ್ತವೆ. ಇದರಿಂದ ಹೊರಬರೋದು ಹೇಗೆ ಅಂತ ಹೇಳಿ ಕೇಳ್ತಾರೆ. ನಿಮ್ಮಲ್ಲೂ ಬಹಳಷ್ಟು ಮಂದಿ ಈ ಸಮಸ್ಯೆಯನ್ನ ಎದುರಿಸ್ತಾ ಇರಬಹುದು. ಇದಕ್ಕೆ ಉತ್ತರ ಸುಪ್ತಪ್ರಜ್ಞಾ ಮನಸ್ಸಿನ ಒಂದು ಪ್ರಮುಖ ನಿಯಮದಲ್ಲಿ ಅಡಗಿದೆ. ಗಮನವಿಟ್ಟು ಕೇಳಿ ಮಕ್ಕಳೇ ಅಥವಾ ವಿದ್ಯಾರ್ಥಿಗಳೇ, ಕೇಳ್ತಾ ಇದ್ರೆ ಇದನ್ನ ಅಳವಡಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಯಾವುದರ ಮೇಲೆ ನಾವು ನಮ್ಮ ಹೆಚ್ಚಿನ ಗಮನವನ್ನ ಕೇಂದ್ರೀಕರಿಸ್ತೇವೆಯೋ ಅದೇ ವಿಚಾರ ಸಾಕಾರಗೊಳ್ಳುತ್ತೆ. ಅಂದ್ರೆ ವಿದ್ಯಾರ್ಥಿಗಳು ಸದಾಕಾಲ ನಾನೇನೋ ಓದ್ತಾ ಇದ್ದೀನಿ, ಇದು ಪರೀಕ್ಷೆಯಲ್ಲಿ ನೆನಪಾಗದೇ ಇದ್ರೆ, ನಾನು ಚೆನ್ನಾಗಿ ಬರೆಯದಿದ್ರೆ, ನಾನು ಫೇಲ್ ಆಗ್ಬಿಟ್ರೆ ಅಂತ ಹೇಳಿ ಯೋಚಿಸ್ತಿದ್ದಲ್ಲಿ ನಿಮ್ಮ ಸುಪ್ತಪ್ರಜ್ಞಾ ಮನಸ್ಸು ಏನಂತ ಭಾವಿಸುತ್ತೆ ಅಂತ ಹೇಳಿದ್ರೆ, ಇವರು ಓದಿದ್ದನ್ನ ನಾನು ಪರೀಕ್ಷೆಯಲ್ಲಿ ಮರೆತು ಹೋಗುವಂತೆ ಮಾಡಬೇಕು, ಇವರು ಚೆನ್ನಾಗಿ ಬರೆಯದಂತೆ ಮನಸ್ಸಿನಲ್ಲಿ ಗೊಂದಲ ಒತ್ತಡವನ್ನ ಉಂಟು ಮಾಡಬೇಕು, ಮತ್ತು ನನ್ನ ಗುರಿ ಏನು ಅಂತ ಹೇಳಿದ್ರೆ ಇವರನ್ನು ಫೇಲ್ ಆಗುವಂತೆ ನೋಡ್ಕೊಳ್ಳೋದು ಅಂತ ಹೇಳಿ ನಿರ್ಧಾರ ಮಾಡುತ್ತೆ. ಅಂದ್ರೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಬಿತ್ತಿದ್ದೀರಿ ಅದರ ಫಲವನ್ನೇ ಪಡಿತೀರಿ. ಇದು ಬೇಕಾ? ಇದರ ಬದಲಾಗಿ ನಾನು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ, ಇದು ನನ್ನ ನೆನಪಿನ ಕೋಶದಲ್ಲಿ ಅಚ್ಚೊತ್ತಿದೆ, ನನಗೆ ಬೇಕೆನಿಸಿದ ಕೂಡಲೇ ನನ್ನ ಅಂತಃಚಕ್ಷುಗಳ ಮುಂದೆ ಮೂಡಿ ಬರುತ್ತೆ, ನಾನು ಪರೀಕ್ಷೆಯಲ್ಲಿ ಅತ್ಯುತ್ತಮವಾಗಿ ಬರೀತೇನೆ ಮತ್ತು ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ಕೊಳ್ತೀನಿ, ಭವ್ಯವಾದ ಭವಿಷ್ಯ ನನಗಾಗಿ ಕಾದಿದೆ ಅಂತ ಹೇಳಿ ಭಾವಿಸ್ಕೊಳ್ಳಿ. ಖಂಡಿತವಾಗ್ಲೂ ಯಶಸ್ಸು ನಿಮ್ಮ ಜೊತೆಗೆ ಇರುತ್ತೆ. ವಿದ್ಯಾರ್ಥಿಗಳೇ ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವಂತಹ ಉದ್ಯೋಗಾಕಾಂಕ್ಷಿಗಳೇ, ನೀವು ಪ್ರತಿದಿನ ಈ ಮಾತುಗಳನ್ನ ಶಾಂತವಾಗಿ ಕುಳಿತು 3 ಸಾರಿ ಅಥವಾ 5 ಸಾರಿ ಅಥವಾ 9 ಸಾರಿ ಹೀಗೆ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಯಾವ ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಮನ ಮುಟ್ಟುವಂತೆ, ಸುಮ್ಮನೆ ಬರೀ ಪದಗಳನ್ನು ಉಚ್ಚರಿಸೋದಲ್ಲ, ಅದು ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿಯುವಂತೆ, ಮನ ಮುಟ್ಟುವಂತೆ ಹೇಳ್ಕೊಳ್ಳಿ. ಸೋಲು ನಿಮ್ಮ ಬಳಿನೂ ಕೂಡ ಸುಳಿಯೋದಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ಇದಕ್ಕೆ ಇನ್ನೂ ಒಂದು ಉದಾಹರಣೆಯನ್ನ ಗಮನಿಸೋಣ. ಶೀಲಾ ಅತ್ಯಂತ ಪ್ರತಿಭಾಶಾಲಿ PUC ವಿದ್ಯಾರ್ಥಿನಿ. ಆದರೆ ಲಿಖಿತ ಮೌಖಿಕ ಪರೀಕ್ಷೆ ಎದುರಿಸುವಂತಹ ಸಂದರ್ಭದಲ್ಲಿ ಅತಿ ಸುಲಭವಾದ ಪ್ರಶ್ನೆಗಳಿಗೂ ಕೂಡ ಅವಳ ಬುದ್ಧಿಗೆ ಉತ್ತರಗಳು ಹೊಳಿತಾನೆ ಇರಲಿಲ್ಲ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಅವಳು ಸದಾ ಕಾಲ ತಾನು ಪರೀಕ್ಷೆಯಲ್ಲಿ ಅಸಫಲಳಾದ್ರೆ, ಫೇಲ್ ಆದ್ರೆ ಅಂತ ಹೇಳಿ ಸಂಶಯ ಮತ್ತು ಆತಂಕವನ್ನ ಹೊಂದಿರ್ತಿದ್ಲು. ಆ ಕುರಿತಾಗಿಯೇ ಚಿಂತಿಸ್ತಾ ಇದ್ಲು ಮತ್ತು ತಾನು ಫೇಲ್ ಆಗಿರುವಂತೆ, ಎಲ್ಲರೂ ತನ್ನನ್ನು ಆಡಿಕೊಂಡು ನಗ್ತಾ ಇರುವಂತೆ ವಿಜುವಲೈಸೇಷನ್ ಅನ್ನ ಮಾಡ್ಕೊಳ್ತಾ ಇದ್ಲು. ಈ ಹುಡುಗಿ ತನ್ನ ಸುಪ್ತಪ್ರಜ್ಞಾ ಮನಸ್ಸಿನಲ್ಲಿ ತಾನು ಫೇಲ್ ಅನ್ನೋದನ್ನೇ ತುಂಬಿ ಬಿಟ್ಟಿದ್ಲು. ಹಾಗಾಗಿ ಪರೀಕ್ಷೆ ದಿನ ಎಲ್ಲವನ್ನು ಕೂಡ ಅವಳ ಸುಪ್ತಪ್ರಜ್ಞಾ ಮನಸ್ಸು ಮರೆತು ಹೋಗೋ ಹಾಗೆ ಮಾಡ್ತಿತ್ತು. ಕೊನೆಗೊಮ್ಮೆ ಅದರಿಂದ ನಾನು ಹೊರಬರಬೇಕು ಅಂತ ಹೇಳಿ ನಿರ್ಧರಿಸ್ತಾಳೆ. ಬುದ್ಧಿವಂತೆಯಾದಂತಹ ಅವಳು ಮನಸ್ಸಿನ ಕಾರ್ಯವಿಧಾನದ ಬಗ್ಗೆ ಅಭ್ಯಾಸ ಮಾಡ್ತಾಳೆ.
ಸುಪ್ತಪ್ರಜ್ಞಾ ಮನಸ್ಸು ಅಸಾಧಾರಣವಾದ ನೆನಪಿನ ಭಂಡಾರ ಅಂತ ಹೇಳಿ ಅವಳಿಗೆ ವೇದ್ಯವಾಗುತ್ತೆ. ತಾನು ಓದಿದ ಕೇಳಿದ ಎಲ್ಲಾ ವಿಚಾರಗಳು ಅಲ್ಲಿ ರೆಕಾರ್ಡ್ ಆಗಿರ್ತವೆ ಅಂತ ಹೇಳಿ ಅವಳಿಗೆ ಮನದಟ್ಟಾಗುತ್ತೆ. ಅದರ ಜೊತೆಗೆ ಆಳವಾದ ತಾಧ್ಯಾತ್ಮ ಹೊಂದಬೇಕಾದರೆ ನಮ್ಮ ಮನಸ್ಸು ಶಾಂತಿಯಿಂದ ಕೂಡಿರಬೇಕು, ಆತ್ಮವಿಶ್ವಾಸದಿಂದಿರಬೇಕು ಮತ್ತು ಧನಾತ್ಮಕವಾಗಿರಬೇಕು ಅಂತ ಹೇಳಿ ಅರ್ಥಕೊಳ್ತಾಳೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಸುಪ್ತಪ್ರಜ್ಞಾ ಮನಸ್ಸಿನ ಜೊತೆಗೆ ಆಳವಾದಂತಹ ತಾಧ್ಯಾತ್ಮ ಹೊಂದಬೇಕಾದ್ರೆ ನಮ್ಮ ಮನಸ್ಸು ಶಾಂತಿಯಿಂದ ಕೂಡಿರಬೇಕು, ಆತ್ಮವಿಶ್ವಾಸದಿಂದಿರಬೇಕು ಮತ್ತು ಧನಾತ್ಮಕವಾಗಿರಬೇಕು ಅಂತ ಹೇಳಿ ಅವಳು ತಿಳ್ಕೊಳ್ತಾಳೆ. ಅದನ್ನ ಸಾಕಾರಗೊಳಿಸೋದಿಕ್ಕೋಸ್ಕರ ಅವಳು ಸರಳವಾದಂತಹ ಒಂದು ತಂತ್ರವನ್ನ ಬಳಸ್ತಾಳೆ. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಅವಳ ತಂದೆ ತಾಯಿಗಳು ಅವಳು ಪರೀಕ್ಷೆಯಲ್ಲಿ ಸಾಧಿಸಿದಂತಹ ಅಭೂತಪೂರ್ವ ಯಶಸ್ಸಿನಿಂದ ಆನಂದಭರಿತರಾಗಿ ಅವಳನ್ನು ಅಪ್ಪಿಕೊಂಡು ಅಭಿನಂದಿಸ್ತಾ ಇರೋ ರೀತಿಯಲ್ಲಿ ಕಲ್ಪನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಮತ್ತು ಅವಳನ್ನ ಅಭಿನಂದಿಸಿ ಅವಳ ತಂದೆ ತಾಯಿ ಬರೆಯಬಹುದಾದಂತಹ ಒಂದು ಪತ್ರವೊಂದನ್ನ ತಾನೇ ಬರೆದು ತನ್ನ ಓದುವ ಟೇಬಲ್ನ ಮುಂದೆ ಸದಾಕಾಲ ಕಾಣುವಂತೆ ಹಾಕೊಳ್ತಾಳೆ. ಯಾವಾಗ ಅವಳು ಧನಾತ್ಮಕವಾಗಿ ಆಲೋಚಿಸೋದಕ್ಕೆ ಪ್ರಾರಂಭ ಮಾಡ್ತಾಳೆ, ಅವಳ ಒಳಗಿನಿಂದ ಅದಕ್ಕೆ ಅನುಗುಣವಾದಂತಹ ಪ್ರತಿಕ್ರಿಯೆ ಅವಳಿಗೆ ಸಿಕ್ಕತ್ತೆ. ಈ ಸತತ ಪ್ರೇರಣೆಯಿಂದ ಸುಪ್ತ ಪ್ರಜ್ಞೆಯ ಸರ್ವಜ್ಞಾನಿ ಮತ್ತು ಸರ್ವಶಕ್ತಿಮಯ ಶಕ್ತಿ ಎಲ್ಲವನ್ನೂ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ ಮತ್ತು ಅದಕ್ಕೆ ಅನುಸಾರವಾಗಿ ತನ್ನ ಪ್ರಜ್ಞಾ ಮನಸ್ಸಿಗೆ ನಿರ್ದೇಶನವನ್ನ ನೀಡುತ್ತೆ ಮತ್ತು ಶೀಲಳ ಅಭೂತಪೂರ್ವ ಯಶಸ್ಸಿಗೆ ಮುನ್ನುಡಿಯನ್ನ ಬರೆಯುತ್ತೆ. ಇನ್ನೂ ಕೆಲವು ಅಸಾಮಾನ್ಯ ಭಯಗಳಿಂದ ಹೊರಬರೋದು ಹೇಗೆ ಅಂತ ಹೇಳಿ ಗಮನಿಸೋಣ. ಜೋಸೆಫ್ ಮರ್ಫಿಯವರ ಮತ್ತೊಂದು ಅನುಭವ ಇದು. ಅವರು 10 ವರ್ಷದವರಿದ್ದಾಗ ಆಕಸ್ಮಿಕವಾಗಿ ಒಂದು ಈಜುಕೊಳದಲ್ಲಿ ಬಿದ್ದು ಬಿಟ್ರಂತೆ. ಆಗ ಅವರಿಗೆ ಆದಂತಹ ಅನುಭವಗಳನ್ನ ಅವರ ಮಾತುಗಳಲ್ಲೇ ಹೇಳೋದಾದ್ರೆ, ನಾನು ಈಜುವುದನ್ನು ಕಲ್ತಿರ್ಲಿಲ್ಲ, ನಾನು ನನ್ನ ಕೈಗಳನ್ನ ಆಡಿಸಿದೆ, ಅದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. ನನ್ನ ಸುತ್ತ ಗಾಢವಾದ ನೀರು ಸುತ್ತುವರೆದಿತ್ತು. ನಾನು ಉಸಿರಾಡಲು ಬಾಯಿ ತೆರೆದಾಗ ಬಾಯಲ್ಲೂ ಕೂಡ ನೀರು ತುಂಬಿಕೊಳ್ತು. ನಾನು ನಿಧಾನವಾಗಿ ಮುಳುಗಲಾರಂಭಿಸಿದೆ. ಸುದೈವವಶಾತ್ ಅದನ್ನ ಗಮನಿಸಿದ ವ್ಯಕ್ತಿಯೋರ್ವರು ನನ್ನನ್ನು ನೀರಿನಿಂದ ಹೊರತಂದು ರಕ್ಷಿಸಿದರು. ಇದರ ಅನುಭವ ನನ್ನ ಸುಪ್ತಪ್ರಜ್ಞಾ ಮನಸ್ಸಿನಲ್ಲಿ ಎಷ್ಟು ಬಲವಾಗಿ ಬೇರು ಬಿಟ್ಟಿತ್ತಂದ್ರೆ ನನಗೆ ನೀರು ಕಂಡ ಕೂಡಲೇ ಅಪಾರ ಭಯವಾಗ್ತಿತ್ತು. ನಾನು ಬಾತ್ ಟಬ್ಗೆ ಕೂಡ ಇಳಿಯೋದಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಅಂತಿಮವಾಗಿ ನಾನು ಒಂದು ದಿನ ಡಿಸೈಡ್ ಮಾಡಿದೆ, ನಾನು ಈ ಭಯದಿಂದ ಹೊರ ಬರಲೇಬೇಕು ಅಂತ ಹೇಳಿ ನಿಶ್ಚಯಿಸಿದೆ. ಒಬ್ಬ ನುರಿತ ಮನೋವಿಜ್ಞಾನಿಯನ್ನ ಕಂಡು ನನ್ನ ಸಮಸ್ಯೆಯನ್ನ ಹೇಳಿಕೊಂಡೆ. ಈ ಘಟನೆ ನಡೆದದ್ದು ಮರ್ಫಿಯವರು ಮನಃಶಾಸ್ತ್ರಜ್ಞರಾಗುವ ಮೊದಲು. ಆಗ ಅವರು ಒಂದು ಲೋಟ ನೀರನ್ನ ತರಿಸ್ತಾರೆ ಮತ್ತು ಹೀಗೆ ಹೇಳ್ತಾರೆ, ನೋಡು, ಇದು 2 ಪರಮಾಣು ಹೈಡ್ರೋಜನ್ ಮತ್ತು 1 ಪರಮಾಣು ಆಕ್ಸಿಜನ್ನಿಂದ ಉಂಟಾಗಿದೆ. ಅದಕ್ಕೆ ತನ್ನದೇ ಆದ ಯಾವುದೇ ಇಚ್ಛೆ ಇಲ್ಲ, ಯಾವುದೇ ಅರಿವೂ ಇಲ್ಲ. ಇದಕ್ಕೆ ನಿನ್ನನ್ನು ಕೊಲ್ಲಬೇಕೆಂಬ ಆಕಾಂಕ್ಷೆ ಇಲ್ಲ. ಎಚ್ಚರಿಕೆಯಿಂದ ಪೂರ್ವ ತಯಾರಿಯೊಂದಿಗೆ ನೀರಿಗೆ ಇಳಿದರೆ ನೀನು ಬಹಳವಾಗಿ ಆನಂದಿಸುವೆ. ಈಗಲೇ ಈ ಕ್ಷಣವೇ ನೀನು ಇಲ್ಲಿಂದ ಹೊರಟ ನಂತರ ನೀನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗು ಮತ್ತು ನೀರಿನಲ್ಲಿ ಕಾಲುಗಳನ್ನು ಇಳಿಬಿಟ್ಕೊಂಡು ಕೂತ್ಕೋ. ಸ್ವಲ್ಪ ಸಮಯ ನೀರಿನ ತಂಪನ್ನ ಆಸ್ವಾದಿಸು. ಟ್ಯೂಬ್ ಅನ್ನ ಧರಿಸ್ಕೊಂಡು ನಿಧಾನವಾಗಿ ನೀರಿಗಿಳಿ. ಈಗ ನಿನಗೆ ಮುಳುಗುವ ಭಯ ಇಲ್ಲ. ಇಂದಿನಿಂದಲೇ ಈ ಕೆಲಸವನ್ನ ಮಾಡು. ನೀನು ನೀರಿಗೆ ಇಳಿಯದ ಹೊರತು ಆ ಭಯದಿಂದ ಹೊರಬರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸಲಹೆಯನ್ನ ಕೊಡ್ತಾರೆ. ನಾನು ಕೂಡ ಹಾಗೆಯೇ ಮಾಡಿದೆ. ಮರ್ಫಿಯವರು ಹೇಳ್ತಿರೋದು, ನಾನು ಹಾಗೆಯೇ ಮಾಡಿದೆ. ನೀರಿನ ಕುರಿತಾದ ಭಯವನ್ನ ನೀಗಿ ಹೊಸ ಮಾನಸಿಕ ನೋಟಗಳನ್ನ ನನ್ನದಾಗಿಸಿಕೊಂಡಾಗ ಸುಪ್ತ ಪ್ರಜ್ಞೆಯ ಮಹಾಶಕ್ತಿ ಪ್ರತಿಸ್ಪಂದಿಸುತ್ತಾ ನನಗೆ ಶಕ್ತಿ, ನಂಬಿಕೆ ಹಾಗೂ ಆತ್ಮವಿಶ್ವಾಸವನ್ನ ನೀಡಿತು. ಅದು ನನ್ನನ್ನು ಭಯದಿಂದ ಪಾರಾಗುವುದಕ್ಕೆ ಸಮರ್ಥನನ್ನಾಗಿಸ್ತು ಮತ್ತು ನಾನು ನೀರಿನ ಮೇಲೆ ಜಯವನ್ನ ಸ್ಥಾಪಿಸಿದೆ. ಈಗ ಪ್ರತಿದಿನ ಆರೋಗ್ಯ ಮತ್ತು ಆನಂದಕ್ಕಾಗಿ ಈಜುತ್ತೇನೆ. ಈ ಉದಾಹರಣೆಯನ್ನ ನಮ್ಮ ಎಲ್ಲಾ ಭಯಗಳನ್ನ ಹೊಡೆದೋಡಿಸಲು ಉಪಯೋಗಿಸಿಕೊಳ್ಳಬಹುದು. ಜೋನ್ ಎಂಬಂತಹ ಸೇನಾಪಡೆಯ ಯೋಧ ಹೆಲಿಕಾಪ್ಟರ್ ಪತನದಿಂದ ಒಂದು ದಟ್ಟವಾದ ಅರಣ್ಯದಲ್ಲಿ ಅಸಹಾಯಕರಾಗಿ ಒಬ್ಬಂಟಿಯಾಗಿ ಸಿಲುಕೊಳ್ತಾರೆ. ಸಹಜವಾಗಿ ಅವರಿಗೆ ತುಂಬಾ ಭಯವಾಗುತ್ತೆ. ಸುತ್ತಲೂ ದಟ್ಟ ಕಾಡು, ಎತ್ತ ನೋಡಿದರೂ ದಾರಿಯಿಲ್ಲ. ಕ್ರೂರ ಪ್ರಾಣಿಗಳಿಂದ ತುಂಬಿರುವಂತಹ ಈ ಕಾಡಿನಿಂದ ಜೀವಸಹಿತವಾಗಿ ನಾನು ಹೊರ ಹೋಗಬಹುದೇ ಅನ್ನುವಂತಹ ಶಂಕೆ ಅವರನ್ನ ಕಾಡುತ್ತೆ. ಆದ್ರೆ ಕೆಲವೇ ಕ್ಷಣದಲ್ಲಿ ಅವರು ಅದರಿಂದ ಹೊರ ಬರ್ತಾರೆ ಮತ್ತು ತಮಗೆ ತಾವೇ ಹೇಳ್ಕೊಳ್ತಾರೆ, ಜೋನ್, ನೀನು ನಿನ್ನ ಭಯಕ್ಕೆ ಹೆದರಬೇಕಾಗಿಲ್ಲ. ಅದು ನಿನ್ನ ಸುರಕ್ಷತೆಗಾಗಿ ಉಂಟಾಗ್ತಾ ಇದೆ.
ಮತ್ತು ನೀನು ಹೊರಗೆ ಹೋಗುವ ದಾರಿಯನ್ನ ನಿನ್ನ ಭಯವೇ ಹುಡುಕಿ ಕೊಡುತ್ತೆ ಅಂತ ಅವ್ರಿಗವರೇ ಹೇಳ್ಕೊಳ್ತಾರೆ. ಮತ್ತು ಮನಸ್ಸನ್ನು ಶಾಂತವಾಗಿಸಿ ವಿಶ್ರಾಂತಿಯ ಸ್ಥಿತಿಗೆ ತಂದು ಯಾವ ಮಹಾನ್ ಶಕ್ತಿ ಗ್ರಹಗಳಿಗೆ ಅವುಗಳ ಕಕ್ಷೆಯಲ್ಲಿ ಚಲಿಸಲು ಮಾರ್ಗದರ್ಶನ ಮಾಡ್ತಾ ಇದೆಯೋ ಅದೇ ಶಕ್ತಿ ನನಗೆ ಈ ಕಾಡಿನಿಂದ ಸುರಕ್ಷಿತವಾಗಿ ಹೊರಗೆ ಹೋಗುವಂತಹ ದಾರಿಯನ್ನ ತೋರಿಸಿಕೊಡುತ್ತೆ ಅಂತ ಹೇಳಿ ತಮ್ಮಲ್ಲೇ ಹೇಳ್ಕೊಳ್ತಾ ಅಲ್ಲಿಂದ ಮುಂದಕ್ಕೆ ಸಾಗೋದಿಕ್ಕೆ ಪ್ರಾರಂಭಿಸ್ತಾರೆ. ಅವರು ನಡೀತಾ ಹೋದಂತೆ ಸುಪ್ತ ಪ್ರಜ್ಞೆ ಅವರಿಗೆ ಈ ಮಾರ್ಗವಾಗಿ ಚಲಿಸು ಅಂತ ಹೇಳಿ ಇಲ್ಲಿಂದ ಹೋಗು, ಹೀಗೆ ತಿರುಕು ಅಂತ ಹೇಳಿ ಅವರಿಗೆ ಮಾರ್ಗದರ್ಶನವನ್ನ ಮಾಡುತ್ತಾ ಹೋಯ್ತಂತೆ. ಅಂತಿಮವಾಗಿ ಅವರನ್ನ ಒಂದು ಕಾಲು ದಾರಿಗೆ ತಂದು ಮುಟ್ಟಿಸ್ತು. ಆ ದಾರಿಯಲ್ಲಿ ಸಾಗಿದಾಗ ಅವರಿಗೆ ಒಂದು ಹಳ್ಳಿ ಸಿಕ್ತು. ಸುಪ್ತ ಪ್ರಜ್ಞೆಯ ಅಸೀಮವಾದಂತಹ ಶಕ್ತಿ ಅವರನ್ನು ಸುರಕ್ಷಿತವಾಗಿ ಕಾಡಿನಿಂದ ಪಾರು ಮಾಡಿತ್ತು. ಹಳ್ಳಿಯನ್ನ ಕಂಡ ಕೂಡಲೇ ಜೋನ್ ಅವರು ಮೊಣಕಾಲೂರಿ ಕುಳಿತು ಯೂನಿವರ್ಸ್ಗೆ ಮತ್ತು ತಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾರೆ. ಅಪಾರವಾದಂತಹ ಆಯಾಸವಾಗಿತ್ತು ಅವರಿಗೆ, ಹಾಗಾಗಿ ಪ್ರಜ್ಞಾಹೀನರಾಗ್ತಾರೆ. ಹಳ್ಳಿಯ ಜನ ಅವರನ್ನ ಕರ್ಕೊಂಡು ಹೋಗಿ ಉಪಚರಿಸಿ ಗಾಯಗಳಿಗೆ ಔಷಧೋಪಚಾರವನ್ನ ಮಾಡ್ತಾರೆ, ಆಹಾರವನ್ನ ಕೊಟ್ಟು ಆರೈಕೆ ಮಾಡ್ತಾರೆ. ನಂತರ ಮಿಲಿಟರಿ ಪಡೆಗೆ ತಮ್ಮ ವಿಚಾರವನ್ನ ಮುಟ್ಟಿಸಿದಾಗ ಮಿಲಿಟರಿ ಹೆಲಿಕಾಪ್ಟರ್ ಬಂದು ಅವರನ್ನ ಕರೆದೊಯ್ತಂತೆ. ಇಲ್ಲಿ ಜೋನ್ ಅವರನ್ನ ರಕ್ಷಿಸಿದ್ದು ಅವರ ಸಮಯ ಪ್ರಜ್ಞೆ ಮತ್ತು ಭಯವನ್ನ ಹಿಮ್ಮೆಟ್ಟಿಸಿ ತಮ್ಮ ಸುಪ್ತಪ್ರಜ್ಞಾ ಮನಸ್ಸಿನ ಶಕ್ತಿಯ ಮೇಲೆ ಇಟ್ಟಂತಹ ಅವರ ನಂಬಿಕೆ ಏನಿತ್ತು ಅದು ಅವರನ್ನ ಆ ದಿನ ಕಾಪಾಡಿತ್ತು. ಅಸಾಮಾನ್ಯ ಭಯವನ್ನ ಕಂಡುಕೊಂಡು ಅದನ್ನ ಹಿಮ್ಮೆಟ್ಟಿಸದೇ ಇದ್ದಲ್ಲಿ ಬಹುದೊಡ್ಡ ಅನರ್ಥಗಳೇ ನಡೆದು ಹೋಗುತ್ತವೆ. ಅದಕ್ಕೆ ಒಂದು ಉದಾಹರಣೆಯನ್ನು ನೋಡಿ. ಜೀವನ್ ಒಂದು ದೊಡ್ಡ ಸಂಸ್ಥೆಯಲ್ಲಿ ಜನರಲ್ ಮ್ಯಾನೇಜರ್ ಆಗಿರ್ತಾರೆ ಮತ್ತು ಸದಾ ಅವರು ಅಂದ್ಕೊಳ್ತಿರ್ತಾರೆ, ನಾನು ಇಷ್ಟು ದೊಡ್ಡ ಹುದ್ದೆಗೆ ಯೋಗ್ಯನೇ, ನನ್ನನ್ನು ವಜಾ ಮಾಡಿಬಿಟ್ರೆ ನನ್ನ ಮುಂದಿನ ಜೀವನ ಹೇಗೆ ಅಂತ ಹೇಳಿ ಸದಾಕಾಲ ಅವರು ಭಯ ಪಡ್ತಿರ್ತಾರೆ. ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಅನ್ನೋದು ಇರೋದಿಲ್ಲ. ಅವರ ಈ ಆಲೋಚನೆ ಎಷ್ಟು ಬಲವಾಗಿತ್ತು ಅಂತ ಹೇಳಿದ್ರೆ ಅವರ ಕೆಲಸದಲ್ಲಿ ಅವರನ್ನ ಕೊನೆಗೆ ಅವ್ರಿಗೆ ಕೆಲಸದಲ್ಲಿ ಗಮನವನ್ನು ಹರಿಸೋದಿಕ್ಕೆ ಆಗೋದಿಲ್ಲ. ಅವರ ಕೆಲಸದಲ್ಲಿ ಅವರು ಅಸಮರ್ಥರಾಗ್ತಾ ಹೋಗ್ತಾರೆ. ಅಂತಿಮವಾಗಿ ಅವರು ಭಯಪಟ್ಟಂತೆ ಕೆಲಸದಿಂದ ವಜಾಗೊಳ್ಳುವಂತಹ ಫಲಶ್ರುತಿಯನ್ನು ಅವರು ತಂದ್ಕೊಳ್ತಾರೆ. ಇದು ಎಲ್ಲಾ ಭಯಗಳಿಗೂ ಕೂಡ ಅನ್ವಯಿಸುತ್ತೆ. ನೀರಿನ ಭಯ ಉಳ್ಳವರು ಕೊನೆಗೆ ನೀರಿನಿಂದಲೇ ಸಮಸ್ಯೆಗೆ ಒಳಗಾಗ್ತಾರೆ. ವಾಹನ ಅಪಘಾತದ ಭಯ ಉಳ್ಳವರು ಪದೇ ಪದೇ ಅಪಘಾತಗಳಿಗೆ ಒಳಗಾಗ್ತಾರೆ. ಏಕೆ ಅಂತ ಹೇಳಿದ್ರೆ ಅದರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನುವಂತಹ ಮೆಸೇಜ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಮತ್ತೆ ಮತ್ತೆ ತಮ್ಮ ಸುಪ್ತ ಪ್ರಜ್ಞೆಗೆ ನೀಡ್ತಾ ಇರ್ತಾರೆ. ಅಂತಿಮವಾಗಿ ಅವರ ಭಯ ಪಟ್ಟಿದ್ದೇ ನಿಜವಾಗ್ಬಿಡುತ್ತೆ. ಯಾವುದೇ ನಕಾರಾತ್ಮಕ ಆಲೋಚನೆ ನಾವು ಭಾವನಾತ್ಮಕಗೊಳಿಸದೇ ಇದ್ದಲ್ಲಿ ಮತ್ತು ಮಾನಸಿಕವಾಗಿ ಅದನ್ನು ಸ್ವೀಕರಿಸದೇ ಇದ್ದಲ್ಲಿ ತನ್ನಿಂದ ತಾನೇ ಹುಟ್ಟು ಹಾಕಲ್ಪಡೋದಿಲ್ಲ. ಅದನ್ನು ನಾವು ಸಮ್ಮತಿಸದಿದ್ದಲ್ಲಿ ನಮಗೆ ಅದರಿಂದ ಏನೂ ಹಾನಿಯಾಗೋದಿಲ್ಲ. 19ನೇ ಶತಮಾನದ ಮಹಾನ್ ದಾರ್ಶನಿಕ ಮತ್ತು ಕವಿ ರಾಲ್ಫ್ ವಾಲ್ಡೋ ಇಮರ್ಸನ್ ಹೇಳಿದರೆ, ಯಾವ ಕೆಲಸಕ್ಕೆ ನೀನು ಹೆದರುತ್ತೀಯೋ ಆ ಕೆಲಸವನ್ನ ಮಾಡಿಬಿಡು, ಆಗ ಹೆದರಿಕೆ ತಾನಾಗೆ ಸತ್ತು ಹೋಗುತ್ತದೆ. ಈ ಮಾತು ಅಸಾಮಾನ್ಯ ಭಯಗಳಿಗೆ ಮಾತ್ರ ಅನ್ವಯಿಸುತ್ತೆ ಫ್ರೆಂಡ್ಸ್, ಸಾಮಾನ್ಯ ಭಯಗಳಿಗಲ್ಲ. ನಮ್ಮನ್ನ ಒಂದು ನೈತಿಕ ಚೌಕಟ್ಟಿನಲ್ಲಿ ಇರಿಸುವಂತಹ ಭಯಗಳು ಖಂಡಿತವಾಗಿಯೂ ಇರಬೇಕು. ನಮಗೆ ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಅನೈತಿಕ ಮಾರ್ಗದಲ್ಲಿ ಹೋಗಬಾರ್ದು, ಅದು ತಪ್ಪು ಮತ್ತು ಆತ್ಮಘಾತಕರವಾದದ್ದು, ಅದು ನನ್ನ ವ್ಯಕ್ತಿತ್ವವನ್ನು ನಾಶಗೊಳಿಸುತ್ತೆ ಅನ್ನುವಂತಹ ಭಯ ಸದಾಕಾಲವೂ ಇರಬೇಕು. ಉಳಿದಂತೆ ಅಸಾಮಾನ್ಯ ಭಯಗಳನ್ನು ಹಿಮ್ಮೆಟ್ಟಿಸಿ ಗೆಲುವಿನ ನಗೆ ಬೀರೋಲ್ಲಿ ಸುಪ್ತಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನು ನಂಬಿ ಈ ವಿಡಿಯೋದಲ್ಲಿ ನೀಡಲಾಗಿರುವಂತಹ ತಂತ್ರಗಳನ್ನು ಕರಗತ ಮಾಡ್ಕೊಳ್ಳಿ. ಆ ಕೂಡಲೇ ನಿಮ್ಮ ಸುಪ್ತ ಪ್ರಜ್ಞೆ ಪ್ರತಿಕ್ರಿಯಿಸುತ್ತೆ ಮತ್ತು ಭಯದ ಗಾಢ ಕತ್ತಲಿನಿಂದ ಆತ್ಮವಿಶ್ವಾಸದ ಬೆಳಕಿಗೆ ನಿಮ್ಮನ್ನ ಕರೆತರುತ್ತೆ. ಇಲ್ಲಿವರೆಗೂ ಎಲ್ಲ ಅಂಶಗಳನ್ನ ಕೂಡ ಕೇಳಿಸ್ಕೊಂಡ್ರಿ. ಈಗ ಅದನ್ನ ಒಂದು ಪಾಯಿಂಟ್ಸ್ ರೀತಿನಲ್ಲಿ ಹೇಳ್ತಾ ಹೋಗ್ತೀನಿ. ಭಯದಿಂದ ಮುಕ್ತಿ ಪಡೆಯುವಂತಹ ಹಾದಿಗೆ ಈ ಮೆಟ್ಟಿಲುಗಳಲ್ಲಿ ಸಾಗಿ. ನೀವು ಭಯ ಪಟ್ಟುಕೊಂಡ ವಿಷಯಗಳನ್ನ ಮಾಡಿ, ಇದರಿಂದ ಭಯ ಖಂಡಿತವಾಗಿಯೂ ಸತ್ತು ಹೋಗುತ್ತೆ. ನಾನು ಈ ಭಯವನ್ನ ಸೋಲಿಸ್ತೇನೆ ಅಂತ ಹೇಳಿ ನೀವು ಪೂರ್ತಿ ವಿಶ್ವಾಸ ಮತ್ತು ನಂಬಿಕೆಯಿಂದ ಹೇಳಿದರೆ ಅದು ನಿಮಗೆ ಸಾಧ್ಯವಾಗುತ್ತೆ. ಭಯ ನಿಮ್ಮ ಮನಸ್ಸಿನಲ್ಲಿರುವಂತಹ ಒಂದು ನಕಾರಾತ್ಮಕ ಭಾವನೆ. ಅದರ ಜಾಗದಲ್ಲಿ ರಚನಾತ್ಮಕ ಯೋಚನೆಯನ್ನ ಸ್ಥಾಪಿಸಿ. ಭಯ ಲಕ್ಷಾಂತರ ಮಂದಿಯನ್ನ ಕೊಂದಿದೆ. ವಿಶ್ವಾಸ ಭಯಕ್ಕಿಂತ ಬಹಳಷ್ಟು ಮೇಲಿನದ್ದು. ದೇವರಲ್ಲಿ ಮತ್ತು ಉತ್ತಮಿಕೆಯಲ್ಲಿ ನಂಬಿಕೆಗಿಂತ ಮಿಗಿಲಾದದ್ದು ಬೇರೇನೂ ಸಹ ಇಲ್ಲ. ಭಯ ಮನುಷ್ಯನ ದೊಡ್ಡ ಶತ್ರು. ಅದು ವಿಫಲತೆ, ರೋಗ ರುಜಿನ ಮತ್ತು ಹದಗೆಟ್ಟ ಸಂಬಂಧಗಳ ಹಿಂದೆ ಇರುತ್ತೆ.
ಪ್ರೇಮ ಭಯವನ್ನ ಓಡಿಸುತ್ತೆ. ಪ್ರೇಮ ಭಾವನಾತ್ಮಕ ಬದುಕಿನ ಉತ್ತಮ ವಿಷಯಗಳೊಂದಿಗಿನ ಒಂದು ಸಂಪರ್ಕವಾಗಿದೆ. ಪ್ರಾಮಾಣಿಕತೆ, ಸಮಗ್ರತೆ, ನ್ಯಾಯ, ಉತ್ತಮತೆ ಮತ್ತು ಯಶಸ್ಸನ್ನ ಪ್ರೇಮಿಸಿ. ಅತ್ಯುತ್ತಮ ಖುಷಿಯ ನಿರೀಕ್ಷೆಯಲ್ಲಿ ಜೀವಿಸಿ. ಖಂಡಿತವಾಗಿಯೂ ಕೂಡ ಅತ್ಯುತ್ತಮವಾದದ್ದು ನಿಮಗೆ ಬಂದೇ ಬರುತ್ತೆ. ಭಯದ ಸಲಹೆಗಳಿಗೆ ಎದುರೇಟು ಹಾಕಿ ನಾನು ಚೆನ್ನಾಗಿ ಹಾಡುತ್ತೇನೆ, ನಾನು ಸಮತೂಕದಲ್ಲಿದ್ದೇನೆ, ಪ್ರಶಾಂತವಾಗಿದ್ದೇನೆ ಮತ್ತು ಶಾಂತತೆಯಿಂದಿದ್ದೇನೆ ಅಂತ ಹೇಳಿ ಇವು ನಿಮಗೆ ಉದ್ಬೋಧಕ ಪಾವತಿಯನ್ನ ಮಾಡಿಕೊಡುತ್ತವೆ. ಪರೀಕ್ಷಾ ಸಮಯದಲ್ಲಿ ಭಯ ಸೂಚನಾತ್ಮಕ ಅಮ್ನೇಷಿಯಾದ ಹಿಂದಿರುತ್ತೆ. ಇದರಿಂದ ಪಾರಾಗೋದಿಕ್ಕೆ ನೀವು ಪುನರಪಿ ಹೀಗೆ ದೃಢೀಕರಿಸಿ, ನನಗೆ ತಿಳಿಯಬೇಕಾದ ಎಲ್ಲವುಗಳು ಪೂರ್ತಿಯಾಗಿ ನನ್ನ ನೆನಪಿನಲ್ಲಿವೆ. ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ವಿ ಸಾಧನೆಗಾಗಿ ಮಿತ್ರನೊಬ್ಬ ನಿಮ್ಮನ್ನು ಅಭಿನಂದಿಸುವಂತೆ ಕಲ್ಪಿಸಿಕೊಳ್ಳಿ, ಕಾಪಾಡಿ ಮತ್ತು ಗೆಲ್ಲಿರಿ. ನೀವು ನೀರನ್ನು ದಾಟುವುದಕ್ಕೆ ಹೆದರ್ತಾ ಇದ್ರೆ ಈಜಿ. ನಿಮ್ಮ ಕಲ್ಪನೆಯಲ್ಲಿ ಸಂತಸದಿಂದ ನಿರಾತಂಕವಾಗಿ ಈಜಿ. ನಿಮ್ಮನ್ನು ಮಾನಸಿಕವಾಗಿ ನೀರಿನಲ್ಲಿ ಇರುವಂತೆ ಕಲ್ಪಿಸಿಕೊಳ್ಳಿ. ಕೊಳದಲ್ಲಿನ ಚಳಿ ಮತ್ತು ಈಜುವಿಕೆಯ ಪುಳಕವನ್ನು ಅನುಭವಿಸಿ. ಇದನ್ನ ವರ್ಣಮಯವನ್ನಾಗಿಸಿ. ಇದನ್ನು ನೀವು ಸ್ವಂತಕ್ಕೆ ಅನುಭವಿಸಿದ್ದಲ್ಲಿ ನೀವು ನೀರಿಗೆ ಇಳಿದು ಅದನ್ನ ಗೆಲ್ಲುವ ಪ್ರೇರಣೆ ಸಿಗುತ್ತೆ. ಇದು ನಿಮ್ಮ ಮನಸ್ಸಿನ ನಿಯಮ. ಆವರಣವಿರುವಂತಹ ಜಾಗಗಳ ಬಗ್ಗೆ ನಿಮಗೆ ಹೆದರಿಕೆ ಇದ್ರೆ, ಉದಾಹರಣೆಗೆ ಲಿಫ್ಟ್ ಈ ತರದಲ್ಲಿ, ಅದರ ವಿವಿಧ ಭಾಗಗಳಿಗೆ ಅದರ ಕಾರ್ಯಕ್ಷಮತೆಯ ಬಗ್ಗೆ ಪ್ರಾಮಾಣಿಕವಾಗಿ ಹರಸುವಂತೆ ಕಲ್ಪಿಸಿಕೊಳ್ಳಿ. ಎಷ್ಟು ಬೇಗನೆ ನಿಮ್ಮ ಭಯ ಮಾಯವಾಗುತ್ತೆ ಅಂತ ಹೇಳಿ ನಿಮಗೆ ಅಚ್ಚರಿಯಾಗುತ್ತೆ. ನೀವು ಹುಟ್ಟಿನಿಂದ 2 ವಿಧದ ಭಯವನ್ನ ಹೊಂದಿರ್ತೀರಿ. ಒಂದು ಬೀಳುವ ಭಯ, ಮತ್ತೊಂದು ಗಲಾಟೆಯ ಭಯ. ಉಳಿದ ಎಲ್ಲಾ ರೀತಿಯ ಭಯಗಳು ನಿಮ್ಮದೇ ಸಂಪಾದನೆ. ಅವನ್ನ ತೊಲಗಿಸಿ. ಸಾಮಾನ್ಯ ಭಯ ಒಳ್ಳೆಯದೇ, ಆದರೆ ಅಸಾಮಾನ್ಯ ಭಯ ಕೆಟ್ಟದ್ದು ಮತ್ತು ವಿನಾಶಕಾರಿ. ಭಯದ ಯೋಚನೆಗಳಲ್ಲಿ ನಿರಂತರವಾಗಿ ತೃಪ್ತರಾಗಿರುವುದರಿಂದ ಅಸಾಮಾನ್ಯ ಭಯ, ಮನೋವಿಕಾರ ಮತ್ತು ಸಂಕೀರ್ಣ ಭಾವನೆಗಳು ಉತ್ಪತ್ತಿಯಾಗ್ತವೆ. ಯಾವುದೇ ವಿಷಯದ ಬಗ್ಗೆ ನಿರಂತರವಾಗಿ ಭಯ ಪಡೋದ್ರಿಂದ ಭೀತಿ ಮತ್ತು ಆತಂಕಕ್ಕೆ ಅದು ಕಾರಣವಾಗುತ್ತೆ. ಅದನ್ನ ಬಿಟ್ಟು ಬಿಡಿ. ನೀವು ಅಸಾಮಾನ್ಯ ಭಯವನ್ನ ಗೆಲ್ಲುತ್ತೀರಿ ಯಾವಾಗೆಂದ್ರೆ ನಿಮ್ಮ ಸುಪ್ತಪ್ರಜ್ಞಾ ಮನಸ್ಸಿನ ಶಕ್ತಿ ಪರಿಸ್ಥಿತಿಗಳನ್ನು ಬದಲಿಸಲು ಶಕ್ತವಾಗಿದೆ ಅಂತ ಹೇಳಿ ತಿಳಿದಾಗ, ಮತ್ತು ನಿಮ್ಮ ಹೃದಯ ಪ್ರಬಲ ಇಚ್ಛೆಗಳನ್ನ ಸಾಕಾರಗೊಳಿಸೋದಕ್ಕೆ ಶಕ್ಯ ಅಂತ ಹೇಳಿ ನೀವು ತಿಳಿದಾಗ, ನಿಮ್ಮ ಭಯದ ವಿರುದ್ಧವಾಗಿರುವ ಇಚ್ಛೆಗಳ ಕುರಿತು ತಕ್ಷಣ ನಿಗಾ ವಹಿಸಿ ಮತ್ತು ಅವುಗಳ ಬಗ್ಗೆ ನಿಷ್ಠಾವಂತರಾಗಿ ಭಯವನ್ನ ದೂರಕ್ಕೆ ಓಡಿಸಲು ಇದುವೇ ಮುಖ್ಯವಾದಂತಹ ಒಂದು ಕೀಲಿಕೈ. ನೀವು ವಿಫಲತೆಯ ಬಗ್ಗೆ ಭಯ ಪಡೋದಾದ್ರೆ ಸಫಲತೆಯ ಕಡೆಗೆ ಧ್ಯಾನವನ್ನ ಕೇಂದ್ರೀಕರಿಸಿ. ಒಂದು ವೇಳೆ ನೀವು ರೋಗದ ಬಗ್ಗೆ ಭಯ ಪಡ್ತಾ ಇದ್ರೆ ಸಂಪೂರ್ಣ ಸ್ವಾಸ್ಥ್ಯದ ಬಗ್ಗೆ ಧ್ಯಾನಿಸಿ. ನೀವು ದುರ್ಘಟನೆಗಳ ಬಗ್ಗೆ ಭಯ ಪಡ್ತಾ ಇದ್ರೆ ಭಗವಂತನ ಮಾರ್ಗದರ್ಶನ ಮತ್ತು ಸಂರಕ್ಷಣೆಗಾಗಿ ಧ್ಯಾನಿಸಿ. ನೀವು ಮೃತ್ಯುವಿನ ಭಯದಲ್ಲಿದ್ರೆ ಶಾಶ್ವತ ಜೀವನದ ಬಗೆಗೆ ಯೋಚಿಸಿ. ಭಗವಂತನೇ ಜೀವನ, ಅದುವೇ ಈಗಿನ ನಿಮ್ಮ ಜೀವನ. ಸ್ಥಾನಪಲ್ಲಟದ ಮಹಾನ್ ನಿಯಮ ಭಯಕ್ಕೆ ಉತ್ತರವಾಗಿದೆ. ನೀವು ಯಾವುದರ ಬಗ್ಗೆ ಭಯ ಪಡುತ್ತಿದ್ದೀರೋ ಅದು ನಿಮ್ಮ ಇಚ್ಛೆಯ ರೂಪದಲ್ಲಿರುತ್ತೆ. ನೀವು ರೋಗದಿಂದ ನರಳ್ತಾ ಇದ್ರೆ ನೀವು ಆರೋಗ್ಯವನ್ನು ಬಯಸ್ತೀರಿ. ನೀವು ಭಯದ ಕೈದಿಯಾಗಿದ್ದರೆ ಸ್ವತಂತ್ರದ ಒಂದು ಬಯಕೆ ಇರುತ್ತೆ. ಒಳ್ಳೆಯದರ ಆಶೆ ಇರಲಿ. ಮಾನಸಿಕ ರೂಪದಲ್ಲಿ ಒಳ್ಳೆಯ ವಿಷಯಗಳ ಮೇಲೆ ಧ್ಯಾನವನ್ನು ಕೇಂದ್ರೀಕರಿಸಿ ಮತ್ತೆ ತಿಳಿದುಕೊಳ್ಳಿ. ನಿಮ್ಮ ಸುಪ್ತಪ್ರಜ್ಞಾ ಮನಸ್ಸು ಯಾವಾಗಲೂ ಉತ್ತರವನ್ನ ಕೊಡುತ್ತೆ. ಇದು ಎಂದಿಗೂ ಕೂಡ ತಪ್ಪೋದಿಲ್ಲ. ಯಾವ ವಿಷಯಗಳ ಬಗ್ಗೆ ನೀವು ಭಯ ಪಡ್ತಾ ಇರ್ತೀರಿ ಅದಕ್ಕೆ ನಿಮ್ಮ ಮನಸ್ಸಿನ ವಿಚಾರಗಳ ಹೊರತು ಬೇರೇನೂ ಅಸ್ತಿತ್ವವೇ ಇರೋದಿಲ್ಲ. ವಿಚಾರಗಳು ರಚನಾತ್ಮಕವಾಗಿರ್ತವೆ. ಹಾಗಾಗಿ ಜಾಬ್ ಹೇಳಿದರೆ, ನನಗೆ ಯಾವ ವಿಷಯದ ಬಗ್ಗೆ ಭಯವಿತ್ತೋ ಅದು ಆಗಿ ಹೋಗಿದೆ, ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದೇ ಲಭಿಸುತ್ತೆ. ನಿಮ್ಮ ಭಯಗಳನ್ನ ನೋಡಿ, ಅದನ್ನು ತರ್ಕದ ಬೆಳಕಿನಲ್ಲಿ ನೋಡಿ. ನಿಮ್ಮ ಭಯಗಳ ಬಗ್ಗೆ ಹಾಸ್ಯ ಮಾಡಲು ಕಲಿಯಿರಿ. ಇದು ಎಲ್ಲಕ್ಕೂ ಮಿಗಿಲಾದಂತಹ ಒಂದು ಔಷಧ. ನಿಮ್ಮನ್ನು ನಿಮ್ಮ ಆಲೋಚನೆಗಳ ಹೊರತಾಗಿ ಮತ್ತೇನೂ ಕೂಡ ವಿಚಲಿತನನ್ನಾಗಿ ಮಾಡೋದಿಲ್ಲ. ಬೇರೆಯವರ ಸಲಹೆಗಳು, ಕಥೆಗಳು ಮತ್ತು ಬೆದರಿಕೆಗಳಲ್ಲಿ ಯಾವುದೇ ಶಕ್ತಿ ಇರುವುದಿಲ್ಲ. ಶಕ್ತಿ ನಿಮ್ಮ ಒಳಗಿದೆ. ಮತ್ತು ಒಂದು ವೇಳೆ ನಿಮ್ಮ ಯೋಚನೆ ಒಳಿತಿನ ಮೇಲೆ ಕೇಂದ್ರೀಕೃತವಾಗಿದ್ದಲ್ಲಿ ಭಗವಂತನ ಶಕ್ತಿ ನಿಮ್ಮ ಒಳಿತಿನ ಯೋಚನೆಗಳ ಜೊತೆ ಸದಾಕಾಲವೂ ಕೂಡ ಇರುತ್ತೆ. ಸದ್ಭಾವನೆಯ ರೂಪದಲ್ಲಿ ಸಾಗುವ ಒಂದೇ ಒಂದು ರಚನಾತ್ಮಕ ಶಕ್ತಿ ಇದೆ. ಇದರಲ್ಲಿ ಯಾವುದೇ ವಿಭಜನೆ ಅಥವಾ ಸಂಘರ್ಷ ಇರೋದಿಲ್ಲ. ಇದರ ಸ್ರೋತ ಪ್ರೇಮವಾಗಿರುತ್ತೆ. ಹೀಗಾಗಿ ಭಗವಂತನ ಶಕ್ತಿ ಕೇವಲ ಒಳಿತಿನ ನಿಮ್ಮ ಯೋಚನೆಗಳ ಜೊತೆಗಿರುತ್ತೆ. ಹಾಗಾಗಿ ಸದಾಕಾಲ ಪಾಸಿಟಿವ್ ಆಗಿ ಆಲೋಚನೆಯನ್ನ ಮಾಡಿ
ಭಯಗಳು ಕೇವಲ ನಮ್ಮ ಮನಸ್ಸಿನ ಭಾವನೆಗಳು ಅಷ್ಟೇ. ಆ ಭಾವನೆಗಳಿಂದ ಹೊರಬರೋದಿಕ್ಕೆ ಸಂಪೂರ್ಣ ಪ್ರಯತ್ನವನ್ನ ಮಾಡಿ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರೋದಿಕ್ಕೆ ಸಾಧ್ಯ ಇದೆ. ದೆವ್ವಭೂತಗಳ ಭಯ ಆಗಿರ್ಬೋದು, ಮಾಟ ಮಂತ್ರಗಳ ಭಯ ಆಗಿರ್ಬೋದು, ಇನ್ನೊಬ್ಬರ ಕಣ್ಣು ದೃಷ್ಟಿಯ ಭಯ ಆಗಿರ್ಬೋದು, ಆ ಭಯಗಳು ಕೂಡ ಕಾಡುತ್ತೆ ಸಾಮಾನ್ಯವಾಗಿ ತುಂಬ ಕಷ್ಟಗಳು ಎದುರಾದಾಗ. ಅಂತಹ ಎಲ್ಲ ಭಯಗಳು ಕೂಡ ಕೇವಲ ನಮ್ಮ ಆಲೋಚನೆಗಳು ಅಷ್ಟೇ. ಸಮಸ್ಯೆ ಬಂದಾಗ ಹಗ್ಗ ಕೂಡ ಹಾವಿನ ರೀತಿ ಕಾಣುತ್ತಲ್ವ, ಹಾಗಾಗಿ ಅದೆಲ್ಲದರಿಂದ ಹೊರಗಡೆ ಬರೋದಿಕ್ಕೆ ನಮ್ಮ ಆಪದ್ ಬಾಂಧವ ಒಬ್ಬರೇ. ಅದು ಯಾರು ಅಂತ ಹೇಳಿದ್ರೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಮತ್ತು ಯೂನಿವರ್ಸ್. ಇವೆರಡೂ ಕೂಡ ಇವೆರಡನ್ನೂ ಕೂಡ ನಂಬಿ ನಾವು ನಡೆದ್ಬಿಟ್ವಿ ಅಂತ ಹೇಳಿದ್ರೆ, ಅದರಲ್ಲಿ ಅಖಂಡವಾದ ಭರವಸೆಯನ್ನು ಇಟ್ವಿ ಅಂತ ಹೇಳಿದ್ರೆ, ನಮಗೆ ಯಾವುದೇ ರೀತಿ ಸಮಸ್ಯೆಗಳು ಕೂಡ ನಮ್ಮ ಜೀವನದಲ್ಲಿ ಉಂಟಾಗೋದಿಲ್ಲ. ನಮ್ಮ ಎಲ್ಲಾ ಭಯಗಳನ್ನು, ನಮ್ಮ ಜೀವನದಲ್ಲಿ ಏನು ಸಂಪಾದಿಸ್ಕೊಂಡಿರ್ತೀವಿ ಭಯಗಳನ್ನ, ನಮ್ಮ ಒಂದು ಜೀವನದಲ್ಲಿ ನಡೆದಿರುವಂತಹ ಘಟನೆಗಳಿಂದಾಗಿ ಆ ಎಲ್ಲಾ ಭಯಗಳಿಂದ ಹೊರಬಂದು ಒಂದು ಸ್ವತಂತ್ರವಾದ, ನೀವೇ ಕಲ್ಪಿಸ್ಕೊಳ್ಳಿ, ಭಯ ಇತ್ತು, ಆ ಭಯ ಹೊರಟೋಯ್ತು ಅಂದಾಗ ಮನಸ್ಸು ಎಷ್ಟು ಉಲ್ಲಸಿತವಾಗುತ್ತೆ ಅಂತ ಹೇಳಿ. ಆ ಭಯದಿಂದ ಹೊರಬಂದು ಸ್ವತಂತ್ರವಾದಂತಹ, ನೆಮ್ಮದಿಯಿಂದ ಕೂಡಿದ, ಶಾಂತವಾದಂತಹ ಜೀವನವನ್ನ ನಿಮ್ಮದಾಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನಿಮಗೆ ಉಪಯೋಗ ಆಗುವಂತಹ ಮತ್ತೊಂದು ಯೂಸ್ಫುಲ್ ಆದಂತಹ ವಿಡಿಯೋದೊಂದಿಗೆ. ಎಲ್ಲರೂ ಕೂಡ ಆರಾಮಾಗಿರಿ, ಖುಷಿಯಾಗಿರಿ. ಹೋಗ್ಬರ್ಲಾ ಫ್ರೆಂಡ್ಸ್? ಬಾಯ್ ಫ್ರೆಂಡ್ಸ್.